ಬಿಕ್ಕೋಡಲ್ಲಿ ನಾಯಿಗಳ ಹಾವಳಿ ತುಂಬ ಆಗಿದೆ. ಇಲ್ಲಿ ಶಾಲಾ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ತುಂಬ ತೊಂದರೆ ಮಾಡ್ತಾ ಇದ್ದಾವೆ. ಇದನ್ನು ಗ್ರಾಮ ಪಂಚಾಯತಿಯರಾಗಲಿ ತಾಲೂಕ್ ಪಂಚಾಯತಿಯರಲ್ಲಿ ಆದಷ್ಟು ಬೇಗ ಇದನ್ನು ಗಮನಕ್ಕೆ ತಗೊಂಡು ಈ ನಾಯಿಗಳ ಹಾವಳಿನ ತಡಿಬೇಕು. ಇಲ್ಲ ಅಂದರೆ ಯಾರಿಗಾರ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ನಾವಂತೂ ಸುಮ್ಮನೆ ಇರೋದಿಲ್ಲ, ಉಗ್ರ ಹೋರಾಟ ಆಗುತ್ತೆ. ಇದನ್ನು ನೀವು ತಡೆದು ಆದಷ್ಟು ಬೇಗ ಕಂಟ್ರೋಲ್ ಮಾಡಿ ಈ ನಾಯಿಗಳನ್ನ ಇಡಿಸೋ ವ್ಯವಸ್ಥೆ ಮಾಡ್ತಿರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಇದನ್ನು ನೀವು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ನಲ್ಲಿ ಇದನ್ನು ಕಂಟ್ರೋಲಿಗೆ ತರಬೇಕು. ಬಿಕ್ಕೋಡು ಟೌನಲ್ಲಿ ಅತಿ ಹೆಚ್ಚು ತೊಂದರೆ ಆಗ್ತಿರೋದು ನಾಯಿಗಳಿಂದ. ಯಾರು ಈ ಸತಿ ಇಡಿಸಿಲ್ಲ. ನಾಯಿನ ಬೇರೆ ಕಡೆ ಶಿಫ್ಟ್ ಮಾಡಿಸಿ. ಕುವೆಂಪು ನಗರ ಒಂದು ಏರಿಯಾದಲ್ಲಿ 200 ನಾಯಿಗಳಿರ್ಬೋದು. ಶಾಲಾ ಮಕ್ಕಳು ಒಂದು ವಿಡಿಯೋ ಇದೆ, ಶಾಲಾ ಮಕ್ಕಳನ್ನ ಓಡಿಸಾಡ್ಕೊಂಡು ಓಡೋದು ನಾಯಿಗಳು. ಆ ಥರ ಎಲ್ಲ ಆದರೆ ಮುಂದಿನ ದಿನದಲ್ಲಿ ಮಕ್ಕಳು ಓಡಾಡೋದು ಕಷ್ಟ ಆಗುತ್ತೆ. ವಯಸ್ಸಾದವರು ಓಡಾಡ್ತಾರೆ, ರಾತ್ರಿ ಹೊತ್ತು ಓಡಾಡೋಕ್ಕಾಗಲ್ಲ. ಬೈಕ್ ಅವರಿಗೆಲ್ಲ ಕಡಿಯೋದು ಅದು ಇದು ಮಾಡ್ತಿದ್ದೇವೆ. ಆದಷ್ಟು ಬೇಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ, ಗ್ರಾಮ ಪಂಚಾಯತಿಯವರಾಗಲಿ ತಾಲೂಕ್ ಪಂಚಾಯತಿಯವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ನಾಯಿ ಇಡಿಸ್ಬೇಕು, ಇಲ್ಲ ಎಲ್ಲಿಗಾದ್ರೂ ಶಿಫ್ಟ್ ಮಾಡಿಸ್ತೀವಿ. ಬಟ್ ನಮ್ಮೂರಲ್ಲಿ ಈ ಥರ ತೊಂದರೆ ಕೊಡೋ ನಾಯಿಗಳು ನೋಡಿರಿ, ಇಲ್ಲೇ ಮಲಗಿದ್ದಾವೆ. 10-20 ನಾಯಿಗಳು ಇದು ಸಂತೆ ಮಾರ್ಗದಲ್ಲಿದ್ದಾವೆ. ಆದಷ್ಟು ಬೇಗ ಈ ನಾಯಿಗಳನ್ನ ಇಡಿಸಿ ಬೇರೆ ಕಡೆ ಶಿಫ್ಟ್ ಮಾಡಲಿ, ಇಲ್ಲ ಸಾಯಿಸಿದ್ರೆ ಸಾಯಿಸಲಿ. ನಮಗೆ ಅದರ ಅವಶ್ಯಕತೆ ಇಲ್ಲ, ಅದು ಏನಾದ್ರು ಮಾಡ್ಕೊಳ್ಳಿ. ಗ್ರಾಮ ಪಂಚಾಯತಿಯವರು ಆದಷ್ಟು ಬೇಗ ನಮ್ಮ ಊರವ್ರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕು.